ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ 14ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಪರಿಣಾಮ ಜಗತ್ತಿನ ವಿವಿಧ ದೇಶಗಳು ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಇದೀಗ ಈ ಯುದ್ಧದ ಬಿಸಿಯ ನಡುವೆ ಭಾರತಕ್ಕೆ ಕೊಂಚ ರಿಲೀಫ್ ಸಿಕ್ಕಿದೆ. ತೈಲ ಸಂಪತ್ಭರಿತ ಗಲ್ಫ್ ಪ್ರದೇಶದಲ್ಲಿನ ಯುದ್ಧದ ಬಿಸಿ, ಅನಿಲ ಸಂಕಷ್ಟ ಎದುರಾಗಿತ್ತು ಭಾರತಕ್ಕೂ ಕೂಡ. ಈ ಯುದ್ಧದ ಭೀತಿಯ ನಡುವೆ, ಯುದ್ಧದ ಪರಿಣಾಮದ ನಡುವೆ ಭಾರತಕ್ಕೆ ಕೊಂಚ ರಿಲೀಫ್ ಸಿಕ್ಕಿದೆ, ರಿಲ್ಯಾಕ್ಸ್ ಸಿಕ್ಕಿದೆ ಭಾರತಕ್ಕೆ. ಹೋರ್ಮುಜ್ ಜಲಸಂಧಿಯಿಂದ 2 ಹಡಗುಗಳು ರಿಲೀಸ್ ಆಗಿರೋದು. LPG ತುಂಬಿದಂತಹ 2 ಭಾರತೀಯ ಹಡಗುಗಳನ್ನು ರಿಲೀಸ್ ಮಾಡಲಾಗಿದೆ. ಅನುಮತಿ ಕೊಟ್ಟಿದೆ ಇರಾನ್ ಸರ್ಕಾರ. 33 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಈ ಹಾರ್ಮುಜ್ ಜಲಸಂಧಿಯನ್ನು ದಾಟುವುದಕ್ಕೆ ಇರಾನ್ ಇದೀಗ ಅನುಮತಿಯನ್ನು ಕೊಟ್ಟಿದೆ. ಭಾರತ ನಮ್ಮ ಮಿತ್ರ ರಾಷ್ಟ್ರ ಅಂತ ಇರಾನ್ ಸರ್ಕಾರ ಹೇಳ್ಕೊಂಡಿದೆ. ಭಾರತ ನಮ್ಮ ಮಿತ್ರ ರಾಷ್ಟ್ರ, ನಮ್ಮ ನೋವು ಅವರ ನೋವು, ಅವರ ನೋವು ಕೂಡ ನಮ್ಮ ನೋವು. ನಾವು ಸಂಕಷ್ಟದಲ್ಲಿದ್ದಾಗ ಭಾರತ ನಮ್ಮ ಜೊತೆಗೆ ನಿಂತಿತ್ತು ಅಂತ ಇರಾನ್ ಇವತ್ತು ಸ್ಮರಣೆ ಮಾಡಿಕೊಂಡು, ನೆನಪು ಮಾಡಿಕೊಂಡು ಇರಾನ್ ಸರ್ಕಾರ ಭಾರತದ ಈ ಹಡಗುಗಳನ್ನು ರಿಲೀಸ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. LPG ತುಂಬಿದ 2 ಭಾರತೀಯ ಹಡಗುಗಳನ್ನು ಈ ಹಾರ್ಮುಜ್ ಜಲಸಂಧಿಯಿಂದ ರಿಲೀಸ್ ಮಾಡೋದಕ್ಕೆ ಇರಾನ್ ಸರ್ಕಾರ ಒಪ್ಪಿಕೊಂಡಿರೋದು. ವಿದೇಶಾಂಗ ಸಚಿವ ಜೈಶಂಕರ್ 4 ಸುತ್ತಿನ ಮಾತುಕತೆಯನ್ನು ನಡೆಸಿದರು ಇರಾನ್ನ ಜೊತೆಗೆ. ಭಾರತದಲ್ಲಿ ತೈಲದ ವಿಚಾರದಲ್ಲಿ, LPG ವಿಚಾರದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಗೊಂದಲಗಳು, ಅಸಮರ್ಪಕ ಪೂರೈಕೆ, ಇವೆಲ್ಲದರ ನಡುವೆ ಒಂದು ಆಶಾಭಾವನೆ. ಇದೀಗ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು 2 ಹಡಗುಗಳು ಭಾರತಕ್ಕೆ ಬರ್ತಾ ಇರೋದು. ಇರಾನ್ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಮೊನ್ನೆಯಷ್ಟೇ ಮಾತುಗಳು ಫಲಪ್ರದವಾಗಿಲ್ಲ ಜೈಶಂಕರ್ ಅವರದ್ದು ಎನ್ನುವಂತಹ ಸುದ್ದಿಗಳು ಬಂದಿತ್ತು. ಆದರೆ ಇದೀಗ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿ ಭಾರತ ನಮ್ಮ ಮಿತ್ರ, ಆದ್ದರಿಂದ ಶೀಘ್ರವೇ ಭಾರತಕ್ಕೆ ಹಾರ್ಮುಜ್ ಜಲಸಂಧಿ ತೆರೆಯಲಿದೆ ಅಂತ. ಇರಾನ್ ಈ ಮೊದಲು ಏನು ಮಾಡಿತ್ತು, ಕೇವಲ ಚೀನಾ ಮತ್ತು ರಷ್ಯಾಗೆ ಮಾತ್ರ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಿಕೊಟ್ಟಿತ್ತು. ಬಿಕಾಸ್ ಚೀನಾ ಮತ್ತು ರಷ್ಯಾ 2 ರಾಷ್ಟ್ರಗಳು ಕೂಡ ಇರಾನ್ ಪರವಾಗಿ ಈ ಯುದ್ಧದಲ್ಲಿ ನಿಂತಿದ್ದು ಮಿತ್ರ ರಾಷ್ಟ್ರಗಳು ಕೂಡ ಆಗಿತ್ತು. ಆದರೆ ಭಾರತ ಯಾವುದೇ ಸ್ಟ್ಯಾಂಡನ್ನು ತೆಗೆದುಕೊಂಡಿರಲಿಲ್ಲ, ಸೈಲೆಂಟ್ ಆಗಿದೆ, ಯಾರಿಗೂ ಕೂಡ ಸಪೋರ್ಟ್ ಮಾಡಿಲ್ಲ, ಯಾವುದನ್ನು ಕೂಡ ವಿರೋಧ ಮಾಡಿಲ್ಲ. ಶಾಂತಿ ಮಾತುಕತೆಯ ಮೂಲಕ ನೀವು ಇದನ್ನು ಬಗೆಹರಿಸಿಕೊಳ್ಳಿ ಅಂತ ಭಾರತ ಹೇಳಿತ್ತು. ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟುಕೊಡೋದಿಲ್ಲ, ಮತ್ತು ಇಲ್ಲಿ ಹಡಗುಗಳ ಸಂಚಾರಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಖಮೇನಿ ಕೂಡ ಹೇಳಿದ್ರು. ಆದರೆ ಇದೀಗ ಭಾರತ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆ ಮುಖಾಂತರ ಅಡುಗೆ ಅನಿಲ ಅಂದರೆ LPG ತುಂಬಿದ 2 ಭಾರತೀಯ ಹಡಗುಗಳು ಹಾರ್ಮುಜ್ ದಾಟೋದಕ್ಕೆ ಇರಾನ್ ಅನುಮತಿಯನ್ನು ಕೊಟ್ಟಿದೆ. ಒಂದು ಹಡಗು ಶುಕ್ರವಾರ ರಾತ್ರಿ ಹಾರ್ಮುಜನ್ನು ದಾಟಿದೆ. ಇದರಲ್ಲಿ 40,000 ಟನ್ LPG ಹೊತ್ತಂತಹ ಶಿವಾಲಿಕ್ ಎಂಬ ಅನಿಲ ಹಡಗು ಸೇರಿದೆ. ಶಿವಾಲಿಕ್ ಎನ್ನುವಂಥ ಅನಿಲ ಹಡಗು ಕೂಡ ಇದರಲ್ಲಿ ಸೇರಿದೆ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇದೆ. ಆ ಮುಖಾಂತರ ಭಾರತ ಈ ವಿಚಾರದಲ್ಲಿ ಒಂದು ಜಯವನ್ನು ಸಾಧಿಸಿದೆ ಅಂತ ಹೇಳ್ಬೋದು. ವಿದೇಶಾಂಗ ಸಚಿವ ಜೈಶಂಕರ್ ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಜೊತೆಗೆ ಶುಕ್ರವಾರ 4ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದ್ರು. 4ನೇ ಸುತ್ತಿನ ಮಾತುಕತೆ. 28 ಹಡಗುಗಳು, ಭಾರತದ 28 ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿವೆ. ಆ 28 ಹಡಗುಗಳ ಸುರಕ್ಷಿತ ಚಾಲನೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಜೈಶಂಕರ್ ಅವರು ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಅವರಿಗೆ ಮನವಿ ಮಾಡಿದ್ರು. ಎಲ್ಲ ಆದ ನಂತರ ಇದೀಗ ಇರಾನ್ನ ರಾಯಭಾರಿ ಫತಾಲಿ ಅವರು ಹೇಳಿದ್ದಾರೆ, ಭಾರತಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ. ಆ ಮುಖಾಂತರ 2 ಹಡಗುಗಳು ಈ ಜಲಸಂಧಿ ಮುಖಾಂತರ ಭಾರತಕ್ಕೆ ಬರುತ್ತೆ.